ನಮಸ್ಕಾರ ಸ್ನೇಹಿತರೆ, ನಿಮ್ಮ ಕಾಲುಗಳ ಕೆಳಗಿರುವ ಮಣ್ಣಿನ ಆಳದಲ್ಲಿ ಡೈನೋಸಾರ್ಗಳ ಕಾಲದಿಂದಲೂ ಅಡಗಿ ಕುಳಿತಿರುವ ಒಂದು ಏಲಿಯನ್ ತರಹದ ರಹಸ್ಯ ಜೀವಿ ಇಂದಿಗೂ ಬದುಕಿದೆ ಅಂದ್ರೆ ನೀವು ನಂಬ್ತೀರಾ? ವರ್ಷದ 365 ದಿನಗಳಲ್ಲಿ ಬರೋಬ್ಬರಿ 350 ದಿನಗಳ ಕಾಲ ಸೂರ್ಯನ ಬೆಳಕನ್ನೇ ನೋಡದೆ ಕತ್ತಲಲ್ಲಿ ಕಳೆದು ಕೇವಲ ಎಣ್ಣೆಗಾಗಿ ಮಾತ್ರ ಹೊರಬರುವ ಈ ವಿಚಿತ್ರ ಜೀವಿ ಯಾವುದು ಗೊತ್ತಾ? ಜಗತ್ತಿನ ಅತ್ಯಂತ ರಹಸ್ಯವಾದ ಮತ್ತು ವಿಚಿತ್ರವಾದ ಈ ಜೀವಿ ಇಡೀ ಪ್ರಪಂಚದಲ್ಲಿ ಬೇರೆಲ್ಲೂ ಸಿಗಲ್ಲ, ಕೇವಲ ನಮ್ಮ ಭಾರತದ ಪಶ್ಚಿಮ ಘಟ್ಟಗಳಲ್ಲಿ ಮಾತ್ರ ಇದೆ. ಈ ಜೀವಿಯ ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ನಮ್ಮ ಪ್ರಕೃತಿ ಎಷ್ಟು ವಿಚಿತ್ರವಾಗಿದೆ ಎಂದರೆ ನಾವು ಊಹಿಸಲು ಸಾಧ್ಯವಾಗದಂತಹ ಎಷ್ಟೋ ರಹಸ್ಯ ಜೀವಿಗಳು ನಮ್ಮ ಸುತ್ತಮುತ್ತಲೇ ಅಡಗಿವೆ. ಅಂತಹ ಒಂದು ನಂಬಲಾಗದ ಮತ್ತು ಜಗತ್ತಿನ ಅತ್ಯಂತ ಅಪರೂಪದ ಜೀವಿ ಬೇರೆಲ್ಲೂ ಇಲ್ಲ, ನಮ್ಮ ಭಾರತದ ಪಶ್ಚಿಮ ಘಟ್ಟಗಳಲ್ಲೇ ಇದೆ. ಇದರ ಹೆಸರು ಪರ್ಪಲ್ ಫ್ರಾಗ್ ಅಥವಾ ಕನ್ನಡದಲ್ಲಿ ನೇರಳೆ ಕಪ್ಪೆ ಎಂದು ಕರೆಯುತ್ತಾರೆ. ಸ್ಥಳೀಯವಾಗಿ ಇದನ್ನು ಮಾವಲಿ ಕಪ್ಪೆ ಅಥವಾ ಪಂದಿ ಮೂಕನ್ ಎಂದು ಕೂಡ ಕರೆಯಲಾಗುತ್ತದೆ. ಈ ಕಪ್ಪೆಯ ಜೀವನ ಶೈಲಿ ಎಷ್ಟು ರಹಸ್ಯವಾಗಿದೆ ಎಂದರೆ ಇದನ್ನು ಕೇಳಿದರೆ ನೀವು ಖಂಡಿತ ಆಶ್ಚರ್ಯ ಪಡುತ್ತೀರಾ. ವರ್ಷದ 365 ದಿನಗಳಲ್ಲಿ ಈ ಕಪ್ಪೆ ಬರೋಬ್ಬರಿ 250 ದಿನಗಳಿಗಿಂತ ಹೆಚ್ಚು ಕಾಲ ಭೂಮಿಯ ಆಳದಲ್ಲಿ ಅಡಗಿರುತ್ತದೆ. ಹೌದು, ಇದು ತನ್ನ ಇಡೀ ಜೀವನವನ್ನು ಕತ್ತಲ ಕೋಣೆಯಂತಹ ಭೂಮಿಯ ಅಡಿಯಲ್ಲೇ ಕಳೆಯುತ್ತದೆ. ಹಾಗಾದರೆ ಇದು ಭೂಮಿಯ ಮೇಲ್ಭಾಗಕ್ಕೆ ಬರುವುದೇ ಇಲ್ಲವೇ ಎಂಬ ಪ್ರಶ್ನೆ ನಿಮಗೆ ಕಾಡಬಹುದು. ಇದು ವರ್ಷಕ್ಕೆ ಕೇವಲ ಒಂದೇ ಒಂದು ಬಾರಿ, ಅದು ಕೂಡ ಕೇವಲ 2 ವಾರಗಳ ಕಾಲ ಮಾತ್ರ ಭೂಮಿಯ ಮೇಲೆ ಕಾಣಿಸಿಕೊಳ್ಳುತ್ತದೆ. ಕೇವಲ ಸಂತಾನೋತ್ಪತ್ತಿ ಪ್ರಕ್ರಿಯೆಗಾಗಿ ಮಾತ್ರ ಇದು ಭೂಮಿಯ ಮೇಲಿನ ಪ್ರಪಂಚಕ್ಕೆ ಹೆಜ್ಜೆ ಇಡುತ್ತದೆ. ಈ ಕಪ್ಪೆಯ ದೈಹಿಕ ರಚನೆಯನ್ನು ನೋಡಿದರೆ ನಿಮಗೆ ಇದೊಂದು ಏಲಿಯನ್ ತರಹದ ಜೀವಿ ಅನಿಸುವುದರಲ್ಲಿ ಸಂಶಯವಿಲ್ಲ. ಇದರ ದೇಹವು ಸಾಮಾನ್ಯ ಕಪ್ಪೆಗಳಿಗಿಂತ ಸಂಪೂರ್ಣವಾಗಿ ಭಿನ್ನವಾಗಿದೆ ಮತ್ತು ವಿಚಿತ್ರವಾಗಿದೆ. ಇದರ ಮೈಬಣ್ಣ ಕಡು ನೇರಳೆ ಅಥವಾ ಬೂದು ಬಣ್ಣದಿಂದ ಕೂಡಿದ್ದು ನೋಡಲು ಒಂದು ತರಹ ಹೊಳೆಯುತ್ತದೆ. ಇದರ ದೇಹವು ತುಂಬಾ ದಪ್ಪಗಿದ್ದು ಒಂದು ಸಣ್ಣ ಬಲೂನ್ ಗಾಳಿ ತುಂಬಿಕೊಂಡಿರುವ ಹಾಗೆ ಕಾಣುತ್ತದೆ. ಇದರ ತಲೆ ತುಂಬಾ ಚಿಕ್ಕದಾಗಿದ್ದು ಮುಖದ ಮುಂಭಾಗ ಚೂಪಾಗಿದೆ. ವಿಶೇಷವಾಗಿ ಇದರ ಮೂಗು ಹಂದಿಯ ಮೂಗಿನಂತೆ ಚೂಪಾಗಿ ಹೊರಗೆ ಚಾಚಿಕೊಂಡಿರುತ್ತದೆ. ಇದಕ್ಕಾಗಿಯೇ ವಿಜ್ಞಾನಿಗಳು ಇದನ್ನು ಪಿಗ್ ನೋಸ್ಡ್ ಫ್ರಾಗ್ ಅಂತಲೂ ಸಹ ಕರೆಯುತ್ತಾರೆ. ಇದರ ಕಣ್ಣುಗಳು ತುಂಬಾ ಸಣ್ಣದಾಗಿದ್ದು ಕಣ್ಣಿನ ದೃಷ್ಟಿ ಅಷ್ಟಾಗಿ ಇರುವುದಿಲ್ಲ, ಏಕೆಂದರೆ ಭೂಮಿಯ ಅಡಿಯಲ್ಲಿ ಬದುಕುವ ಇದಕ್ಕೆ ಕಣ್ಣಿನ ದೃಷ್ಟಿಗಿಂತ ಸ್ಪರ್ಶ ಜ್ಞಾನವೇ ಹೆಚ್ಚಾಗಿ ಸಹಾಯ ಮಾಡುತ್ತದೆ. ಇದರ ಕಾಲುಗಳು ತುಂಬಾ ಗಿಡ್ಡವಾಗಿದ್ದು ಆದರೆ ತುಂಬಾ ಬಲಿಷ್ಠವಾಗಿರುತ್ತದೆ. ಈ ಬಲಿಷ್ಠ ಕಾಲುಗಳ ಸಹಾಯದಿಂದಲೇ ಇದು ಭೂಮಿಯನ್ನು ಅಗೆಯುವ ಕೆಲಸವನ್ನು ಸುಲಭವಾಗಿ ಮಾಡುತ್ತದೆ. ಇದರ ಹಿಂಗಾಲುಗಳಲ್ಲಿ ಗಟ್ಟಿಯಾದ ಸಲಕರಣೆಯಂತಹ ರಚನೆ ಇರುತ್ತದೆ. ಇದು ಮಣ್ಣನ್ನು ಅಗೆಯಲು ಸಹಾಯ ಮಾಡುತ್ತದೆ. ಇತರ ಕಪ್ಪೆಗಳಂತೆ ಇದು ಮುಂಗಾಲುಗಳಿಂದ ಮಣ್ಣು ಅಗೆಯುವುದಿಲ್ಲ, ಬದಲಿಗೆ ಹಿಂಗಾಲುಗಳಿಂದ ಮಣ್ಣನ್ನು ಹಿಂದಕ್ಕೆ ತಳ್ಳುತ್ತಾ ಆಳಕ್ಕೆ ಹೋಗುತ್ತದೆ. ಕೇವಲ ಕೆಲವು ನಿಮಿಷಗಳಲ್ಲಿ ಇದು ಭೂಮಿಯ ಒಳಗೆ ಸುಮಾರು 3 ರಿಂದ 4 ಅಡಿ ಆಳದವರೆಗೆ ಮಣ್ಣು ಅಗೆದು ಹೋಗಬಲ್ಲದು. ಇಷ್ಟು ಆಳದಲ್ಲಿ ಕುಳಿತು ಇದು ಏನು ತಿನ್ನುತ್ತದೆ ಎಂದು ಕುತೂಹಲ ಎಲ್ಲರಿಗೂ ಇರುತ್ತದೆ. ಭೂಮಿಯ ಅಡಿಯಲ್ಲಿ ಸಿಗುವ ಗೆದ್ದಲುಗಳು ಅಥವಾ ಪೀಪರ್ಗಳು ಇದರ ಮುಖ್ಯ ಆಹಾರವಾಗಿದೆ. ಇದರ ನಾಲಿಗೆಯು ಇತರೆ ಕಪ್ಪೆಗಳಿಗಿಂತ ಭಿನ್ನವಾಗಿ ಮುಂಭಾಗ ಚೂಪಾಗದೆ ನೇರವಾಗಿ ಹೊರಬರುವಂತೆ ಇರುತ್ತದೆ. ಮಣ್ಣಿನ ಸಂಧಿಗಳಲ್ಲಿ ಇರುವ ಗೆದ್ದಲುಗಳನ್ನು ತನ್ನ ವಿಶಿಷ್ಟ ನಾಲಿಗೆಯಿಂದ ಹೀರಿಕೊಂಡು ಇದು ಬದುಕುತ್ತದೆ. ಪ್ರಕೃತಿಯು ಇದಕ್ಕೆ ಭೂಮಿಯ ಅಡಿಯಲ್ಲೇ ಬದುಕಲು ಬೇಕಾದ ಎಲ್ಲಾ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ. ಹಾಗಾಗಿ ಇದಕ್ಕೆ ಆಹಾರಕ್ಕಾಗಿ ಭೂಮಿಯ ಮೇಲಕ್ಕೆ ಬರಬೇಕಾದ ಅಗತ್ಯವೇ ಇರುವುದಿಲ್ಲ. ವಿಜ್ಞಾನಿಗಳ ಪ್ರಕಾರ ಈ ಪರ್ಪಲ್ ಫ್ರಾಗ್ ಕೇವಲ ಒಂದು ವಿಚಿತ್ರ ಜೀವಿಯಲ್ಲ, ಇದೊಂದು ಜೈವಿಕ ಅದ್ಭುತ. ಇದನ್ನು ಲಿವಿಂಗ್ ಫಸೈಲ್ ಅಥವಾ ಬದುಕಿರುವ ಪಳೆಯುಳಿಕೆ ಎಂದು ಕರೆಯಲಾಗುತ್ತದೆ. ಇದರ ಇತಿಹಾಸವನ್ನು ಕೆದಕಿದರೆ ನಮಗೆ ಆಘಾತಕಾರಿ ಸತ್ಯಗಳು ಹೊರಬರುತ್ತದೆ. ಈ ಕಪ್ಪೆಗಳು ಭೂಮಿಯ ಮೇಲೆ ಸುಮಾರು 12 ಕೋಟಿ ವರ್ಷಗಳಿಂದಲೂ ಜೀವಿಸುತ್ತಿವೆ ಎಂದು ಸಂಶೋಧನೆಗಳು ಹೇಳುತ್ತವೆ. ಅಂದರೆ ಜಗತ್ತನ್ನು ಆಳುತ್ತಿದ್ದ ಡೈನೋಸಾರ್ಗಳ ಕಾಲದಲ್ಲೂ ಈ ಕಪ್ಪೆಗಳು ಭೂಮಿಯ ಮೇಲಿದ್ದವು. ಡೈನೋಸಾರ್ಗಳು ವಿನಾಶ ಹೊಂದಿದ ಮಹಾ ದುರಂತದಲ್ಲೂ ಈ ಜೀವಿ ಹೇಗೆ ಬದುಕಿ ಉಳಿಯಿತು ಎಂಬುದು ಇಂದಿಗೂ ಆಶ್ಚರ್ಯ. ಬಹುಶಃ ಇವು ಭೂಮಿಯ ಆಳದಲ್ಲಿ ಅಡಗಿ ಕುಳಿತಿದ್ದ ಕಾರಣಕ್ಕಾಗಿಯೇ ಪ್ರಕೃತಿಯ ವಿಕೋಪಗಳಿಂದ ಬಚಾವಾಗಿವೆ. ಇಷ್ಟು ದೀರ್ಘ ಇತಿಹಾಸವಿದ್ದರೂ ಮಾನವನಿಗೆ ಇದರ ಅಸ್ತಿತ್ವ ತಿಳಿಯಲು ತುಂಬಾ ವರ್ಷಗಳೇ ಬೇಕಾಯಿತು. ವರ್ಷವಿಡೀ ಮಣ್ಣಿನಲ್ಲಿ ಅಡಗಿರುವ ಕಾರಣ ವಿಜ್ಞಾನಿಗಳ ಕಣ್ಣಿಗೆ ಇದು ಸುಲಭವಾಗಿ ಬೀಳಲೇ ಇಲ್ಲ.
ಕೊನೆಗೆ ಕ್ರಿಸ್ತಶಕ 2003ರಲ್ಲಿ ಅಧಿಕೃತವಾಗಿ ಈ ಕಪ್ಪೆಯನ್ನು ಹೊಸ ಪ್ರಭೇದ ಎಂದು ಜಗತ್ತಿಗೆ ಪರಿಚಯಿಸಲಾಯಿತು. ಮಲಯಾಳಿ ವಿಜ್ಞಾನಿ ಬಿಜು ಮತ್ತು ಬೆಲ್ಜಿಯಂನ ಫ್ರಾಂಕ್ ಬಸ್ಟೈನ್ ಎಂಬುವವರು ಇದನ್ನು ಕೇರಳದಲ್ಲಿ ಪತ್ತೆ ಮಾಡಿದರು. ಇದರ ವೈಜ್ಞಾನಿಕ ಹೆಸರು ನಾಸಿಕಾ ಬಟ್ರಾಚಸ್ ಸಹ್ಯಾದ್ರಿನೆಸ್ ಎಂದು ಇಡಲಾಗಿದೆ. ನಾಸಿಕೆ ಎಂದರೆ ಸಂಸ್ಕೃತಿಯಲ್ಲಿ ಮೂಗು ಮತ್ತು ಸಹ್ಯಾದ್ರಿ ಎಂದರೆ ನಮ್ಮ ಪಶ್ಚಿಮ ಘಟ್ಟಗಳು. ಅಂದರೆ ಪಶ್ಚಿಮ ಘಟ್ಟದ ಮೂಗುಳ್ಳ ಕಪ್ಪೆ ಎಂಬುದು ಇದರ ವೈಜ್ಞಾನಿಕ ಹೆಸರಿನ ಅರ್ಥವಾಗಿದೆ. ಈಗ ಇದರ ವಿಚಿತ್ರ ಪ್ರೇಮ ಕಥೆ ಅಥವಾ ಸಂತಾನೋತ್ಪತ್ತಿಯ ಸಮಯದ ಬಗ್ಗೆ ತಿಳಿಯೋಣ. ಪ್ರತಿ ವರ್ಷ ಮೇ ಅಥವಾ ಜೂನ್ ತಿಂಗಳಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಮುಂಗಾರು ಮಳೆ ಆರಂಭವಾಗುತ್ತದೆ. ಮೊದಲ ಮಳೆಯ ಹನಿಗಳು ಭೂಮಿಗೆ ಬಿದ್ದ ತಕ್ಷಣ ಭೂಮಿಯ ಅಡಿಯಲ್ಲಿ ಈ ಕಪ್ಪೆಗಳಿಗೆ ಸಿಗ್ನಲ್ ಸಿಗುತ್ತದೆ. ಮಳೆಯ ನೀರಿನ ತೇವಾಂಶ ಮಣ್ಣಿನ ಆಳಕ್ಕೆ ಇಳಿಯುತ್ತಿದ್ದಂತೆ ಇವು ಹೊರಬರಲು ಸಿದ್ಧವಾಗುತ್ತವೆ. ಗಂಡು ಕಪ್ಪೆಗಳು ಮೊದಲು ಭೂಮಿಯ ಮೇಲಕ್ಕೆ ಬಂದು ಸಣ್ಣ ಸಣ್ಣ ತೊರೆಗಳ ಪಕ್ಕದಲ್ಲಿ ಕುಳಿತುಕೊಳ್ಳುತ್ತವೆ. ನಂತರ ಹೆಣ್ಣು ಕಪ್ಪೆಗಳನ್ನು ಆಕರ್ಷಿಸಲು ವಿಚಿತ್ರವಾದ ಧ್ವನಿಯಲ್ಲಿ ಕೂಗಲು ಆರಂಭಿಸುತ್ತವೆ. ಇವುಗಳ ಕೂಗು ನೀರಿನ ಶಬ್ದದ ನಡುವೆಯೂ ತುಂಬಾ ಸ್ಪಷ್ಟವಾಗಿ ಮತ್ತು ಜೋರಾಗಿ ಕೇಳಿಸುತ್ತದೆ. ಭೂಮಿಯ ಅಡಿಯಿಂದಲೇ ಇವು ಕೂಗಲು ಆರಂಭಿಸಿ ನಂತರ ನಿಧಾನವಾಗಿ ಮೇಲಕ್ಕೆ ಬರುತ್ತವೆ. ಹೆಣ್ಣು ಪರ್ಪಲ್ ಫ್ರಾಗ್ ಗಾತ್ರದಲ್ಲಿ ಗಂಡು ಕಪ್ಪೆಗಿಂತ ಬರೋಬ್ಬರಿ 3 ಪಟ್ಟು ದೊಡ್ಡದಾಗಿರುತ್ತದೆ. ಗಂಡು ಕಪ್ಪೆಯು ಹೆಣ್ಣು ಕಪ್ಪೆಯ ಬೆನ್ನಿನ ಮೇಲೆ ಕುಳಿತುಕೊಂಡು ನದಿಯ ವೇಗದ ಅರಿವಿರುವ ಜಾಗಕ್ಕೆ ಸಾಗುತ್ತದೆ. ಹೆಣ್ಣು ಕಪ್ಪೆಯು ಗಂಡನ್ನು ಬೆನ್ನಿನ ಮೇಲೆ ಹೊತ್ತುಕೊಂಡೇ ಬಂಡೆಗಳ ಸಂದಿಗೆ ನಡೆದುಕೊಂಡು ಹೋಗುತ್ತವೆ. ಅಲ್ಲಿ ಅವು ಸುರಕ್ಷಿತವಾದ ಜಾಗದಲ್ಲಿ 100 ಮೊಟ್ಟೆಗಳನ್ನು ಇಡುತ್ತವೆ. ಮೊಟ್ಟೆಗಳನ್ನು ಇಟ್ಟ ತಕ್ಷಣವೇ ಇವುಗಳ ಕೆಲಸ ಮುಗಿದು ಹೋಗುತ್ತದೆ. ಗಂಡು ಮತ್ತು ಹೆಣ್ಣು ಕಪ್ಪೆಗಳು ವಾಪಸ್ಸು ಮಣ್ಣನ್ನು ಅಗೆದು ಭೂಮಿಯ ಆಳಕ್ಕೆ ಹೊರಟು ಹೋಗುತ್ತವೆ. ಕೇವಲ ಇಷ್ಟೇ ದಿನಗಳ ಕಾಲ ಮಾತ್ರ ಇವು ಹೊರಗಿನ ಪ್ರಪಂಚದ ಬೆಳಕನ್ನು ಮತ್ತು ಮಳೆಯನ್ನು ನೋಡುವುದು. ಆನಂತರ ಮತ್ತೆ 1 ವರ್ಷದವರೆಗೆ ಇವು ಹೊರಗೆ ಬರುವುದೇ ಇಲ್ಲ. ಇತ್ತ ಬಂಡೆಗಳ ಸಂದಿಯಲ್ಲಿ ಇಟ್ಟ ಮೊಟ್ಟೆಗಳು ಕೆಲವು ದಿನಗಳಲ್ಲಿ ಒಡೆದು ಲಾರ್ವಗಳಾಗುತ್ತವೆ. ಈ ಲಾರ್ವಗಳು ಕೂಡ ಬೇರೆ ಕಪ್ಪೆಗಳಿಗಿಂತ ತುಂಬಾ ವಿಭಿನ್ನವಾಗಿ ವರ್ತಿಸುತ್ತವೆ. ಇವುಗಳಿಗೆ ಹೊಟ್ಟೆಯ ಭಾಗದಲ್ಲಿ ಒಂದು ವಿಶೇಷವಾದ ಈರು ಕಪ್ ಅಂದ್ರೆ ಸಕ್ಕರ್ ತರಹದ ರಚನೆ ಇರುತ್ತದೆ. ಇದರ ಸಹಾಯದಿಂದ ಇವು ವೇಗವಾಗಿ ಹರಿಯುವ ನೀರಿನ ಬಂಡೆಗಳಿಗೆ ಗಟ್ಟಿಯಾಗಿ ಅಂಟಿಕೊಳ್ಳುತ್ತವೆ. ಎಷ್ಟೇ ಜೋರಾಗಿ ನೀರು ಹರಿದರೂ ಇವು ಕೊಚ್ಚಿ ಹೋಗದೆ ಬಂಡೆಯ ಮೇಲಿನ ಪಾಚಿಯನ್ನು ತಿಂದು ಬೆಳೆಯುತ್ತವೆ. ಸುಮಾರು 100 ದಿನಗಳ ನಂತರ ಇವುಗಳಿಗೆ ಕಾಲುಗಳು ಬಂದು ಸಣ್ಣ ಕಪ್ಪೆಗಳಾಗಿ ರೂಪಾಂತರಗೊಳ್ಳುತ್ತವೆ. ಒಮ್ಮೆ ಕಪ್ಪೆಯ ರೂಪ ಬಂದ ತಕ್ಷಣ ಇವು ಕೂಡ ತಂದೆ ತಾಯಿಯಂತೆ ಮಣ್ಣನ್ನು ಅಗೆದು ಭೂಮಿಯ ಒಳಗೆ ಹೊರಟು ಹೋಗುತ್ತವೆ. ಅಲ್ಲಿಂದ ಇವುಗಳ ಗುಪ್ತ ಜೀವನ ಮತ್ತು ಕತ್ತಲ ಪ್ರಪಂಚದ ಪಯಣ ಆರಂಭವಾಗುತ್ತದೆ. ಪ್ರಕೃತಿಯ ಈ ಚಕ್ರವು ಕೋಟ್ಯಾಂತರ ವರ್ಷಗಳಿಂದ ಯಾವುದೇ ಅಡೆತಡೆ ಇಲ್ಲದೆ ಹೀಗೆಯೇ ಸಾಗುತ್ತಿದೆ. ಆದರೆ ಇಂದು ಈ ಅಪರೂಪದ ಜೀವಿಗಳ ಅಸ್ತಿತ್ವಕ್ಕೆ ದೊಡ್ಡ ಆಪತ್ತು ಎದುರಾಗಿದೆ. ಪಶ್ಚಿಮ ಘಟ್ಟಗಳಲ್ಲಿ ನಡೆಯುತ್ತಿರುವ ಅರಣ್ಯನಾಶ ಮತ್ತು ನಗರೀಕರಣ ಇವುಗಳ ಸಂತತಿಗೆ ಮಾರಕವಾಗಿದೆ. ಇವು ಮೊಟ್ಟೆ ಇಡುವ ಸಣ್ಣ ತೊರೆಗಳ ಮೇಲೆ ಅಣೆಕಟ್ಟುಗಳನ್ನು ಕಟ್ಟುವುದು ಮತ್ತು ರಸ್ತೆಗಳನ್ನು ನಿರ್ಮಿಸುವುದರಿಂದ ಇವುಗಳ ಆವಾಸ ಸ್ಥಾನ ನಾಶವಾಗುತ್ತಿದೆ. ಮುಂಗಾರು ಮಳೆಯ ಸಮಯದಲ್ಲಿ ರಸ್ತೆ ದಾಟುವಾಗ ಎಷ್ಟೋ ಕಪ್ಪೆಗಳು ವಾಹನಗಳ ಚಕ್ರದ ಅಡಿಗೆ ಸಿಲುಕಿ ಸಾಯುತ್ತಿದ್ದಾವೆ. ಪ್ರಕೃತಿಯ ಸಮತೋಲನವನ್ನು ಕಾಯ್ದುಕೊಳ್ಳಲು ಇಂತಹ ಪ್ರತಿಯೊಂದು ಜೀವಿಯು ಅತ್ಯಂತ ಮುಖ್ಯವಾಗಿದೆ. ಗೆದ್ದಲುಗಳ ಸಂಖ್ಯೆಯನ್ನು ನಿಯಂತ್ರಣದಲ್ಲಿಡಲು ಈ ಪರ್ಪಲ್ ಫ್ರಾಗ್ ಪ್ರಕೃತಿಗೆ ಸಹಾಯ ಮಾಡುತ್ತದೆ. ಅಂತಾರಾಷ್ಟ್ರೀಯ ಪ್ರಕೃತಿ ಸಂರಕ್ಷಣಾ ಸಂಘ ಇದನ್ನು ಅಪಾಯದ ಅಂಚಿನಲ್ಲಿರುವ ಜೀವಿಗಳ ಪಟ್ಟಿಗೆ ಸೇರಿಸಿದೆ. ನಮ್ಮ ಪಶ್ಚಿಮ ಘಟ್ಟಗಳ ಹೆಮ್ಮೆಯಾಗಿರುವ ಈ ಜೀವಿಯನ್ನು ಉಳಿಸಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಮುಂದಿನ ಬಾರಿ ನೀವು ಪಶ್ಚಿಮ ಘಟ್ಟಗಳಿಗೆ ಮಳೆಗಾಲದಲ್ಲಿ ಹೋದರೆ ಈ ವಿಚಿತ್ರ ಜೀವಿಯ ರಹಸ್ಯ ನೆನಪಿರಲಿ. ಪ್ರಕೃತಿಯ ಇಂತಹ ಅಸಂಖ್ಯಾತ ರಹಸ್ಯಗಳು ಇಂದಿಗೂ ನಮ್ಮನ್ನು ಬೆರಗುಗೊಳಿಸುತ್ತಲೇ ಇರುತ್ತವೆ. ಈ ಅಪರೂಪದ ಪರ್ಪಲ್ ಫ್ರಾಗ್ ಕುರಿತಾದ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.